ನಾವು ಈ ಸ್ಯಾರಿ ಕುಚ್ಚು ಹಾಕೋಕ್ಕೆ ನಾವು 10 ನಂಬರ್ ನೀಡಲ್ ಕ್ರೋಶಾ ಕಡ್ಡಿನ ನಾವು ತಗೊಂಡಿದ್ದೀವಿ. ಈ 6 ಎಳೆ ದಾರಾನ ಹೇಗೆ ಮಾಡ್ಕೋದು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ ಆಗಿ ವಿಡಿಯೋ ಇದೆ, ಅದನ್ನು ನೀವು ಗೊತ್ತಾಗಲಿಲ್ಲ ಅಂದರೆ ವಾಚ್ ಮಾಡ್ಬೋದು. ಸೊ ಫಸ್ಟ್ ನಾವು 6 ಎಳೆ ದಾರ ಆ್ಯಂಡ್ ಸೀರೆ ಪಲ್ಲುನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಫಸ್ಟು 6 ಎಳೆ ದಾರನ ತಗೊಂಡು ಈ ಥರ ಸ್ಯಾರಿಗೆ ಫಸ್ಟು ಲಾಕ್ ಮಾಡ್ತೀವಿ. ಈ ಥರ ಟೂ ಟೈಮ್ಸ್ ಲಾಕ್ ಮಾಡಿ ಲಾಕ್ ಮಾಡಿ 5 ಟೈಮ್ಸ್ ಚೈನ್ ಹಾಕೋತೀವಿ. ಟೂ ಟೈಮ್ಸ್ 4 chain 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಲಾಕ್ ಮಾಡ್ಕೋತೀವಿ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಯಾರಿ ಕಲರ್ನ ಕ್ರೋಶಾ ಕಡ್ಡಿ ನಾವು ಥ್ರೆಡ್ ಆಗಿ ಬಳಸ್ತಾ ಇದ್ದೀವಿ. ಪಲ್ಲು ಕಲರ್ ಬಂದು ಪರ್ಪಲ್ ಕಲರ್ ಬಂದಿದೆ, ಅದನ್ನು ಕಾಂಟ್ರಾಸ್ಟ್ ಕಾಂಬಿನೇಷನ್ ಆಗಿ ಸ್ಯಾರಿ ಕಲರ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಒಂದು 2 ಸಲ ಲಾಕ್ ಮಾಡಿ 4 ಚೈನ್ ಹಾಕಿ ಮತ್ತೆ 2 ಸಲ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿದ್ದೀವಿ. ಈ ಥರ ಲೆಂತಿಯಾಗಿ ದಾರನ ಬಿಟ್ಕೊಂಡು ಒಂದು ಬಾಲ್ ಶೇಪ್ ಬೀಡನ್ನ ನಾವು ತಗೋತಾ ಇದ್ದೀವಿ. ಇಲ್ಲಿ ಬಾಲ್ ಶೇಪ್ ಬೀಡ್ ಅಲ್ದಲೆ ಬೇರೆ ಯಾವ ಬೀಡಾದರೂ ನಾವು ಇದನ್ನ ಯೂಸ್ ಮಾಡ್ಬೋದು. ಆ ಬೀಡ್ ತಗೊಂಡು ಒಂದ್ಸಲಿ ಲಾಕ್ ಮಾಡ್ಕೋತೀವಿ. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ಮತ್ತೆ ಲಾಕ್ ಮಾಡ್ಕೋತೀವಿ. ಫ್ರೆಂಡ್ಸ್, ಲಾಕ್ ಮಾಡಿ ಮತ್ತೆ 4 or 5 ಚೈನ್ ತಗೋತೀವಿ, ಡಿಪೆಂಡ್ಸ್ ಅಪಾನ್ ದ ಬೀಡ್ ಸೈಜ್. ನಾವು ಇಲ್ಲಿ 5 ಚೈನ್ ತಗೋತಾ ಇದ್ದೀವಿ. ಚಿಲಿ 3 ಡನ್ ಆಗಿದೆ. 4 5 ಅದನ್ನು ನಾವು ಸ್ಯಾರಿ ಹಿಂಗಿರೋದನ್ನ ಈ ಥರ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನಾವು ಎಲ್ಲಿಗೆ ಲಾಕ್ ಆಗಿತ್ತು ಬೀಡ್ ಅಲ್ಲಿಗೆ ಲಾಕ್ ಮಾಡ್ಕೋತೀವಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ನ ಮಾಡಿಕೊಂಡು 2 3 4 ಎಲ್ಲಿ ಡಬಲ್ ಲಾಕ್ನ ಮಾಡಿದೆ ಅಲ್ಲಿಗೆ ಮತ್ತೆ ಲಾಕ್ ಮಾಡಿ ಸ್ಯಾರಿನ ಸ್ಟ್ರೈಟ್ ಮಾಡ್ಕೋತೀವಿ. ದೆನ್ 1 2 3 ಈ ಥರ 3 ಚೈನ್ ಹಾಕಿ ಎಲ್ಲಿ ನಾವು 4 ಚೈನ್ ಮಧ್ಯ 2 ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೋತೀವಿ. ಇಲ್ಲಿ ಪಿಕಾಟ್ ಫಾರ್ಮೇಟ್ ಆಗುತ್ತೆ. ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ನಮಗೆ ಎಲ್ಲಿ 4 ಚೈನ್ ಮಾಡಿದಲ್ಲಿ ಗ್ಯಾಪಲ್ಲಿ ಎರಡರಲ್ಲೊಂದು ತಗೊಂಡು ದೆನ್ 3 ಚೈನ್ ಹಾಕಿ 1 2 3 ಅದನ್ನು ಮತ್ತೆ ಒಳಗಾಕಿ ಇಲ್ಲೂ ಪಿಕಾಟ್ ಫಾರ್ಮೇಟ್ ಮಾಡ್ತೀವಿ. ದಿಸ್ ಇಸ್ ಸಿಂಪಲ್ ಡಿಸೈನ್ ಫಾರ್ ನ್ಯೂ ಬಿಗಿನಿಂಗ್ಸ್. ಮತ್ತೆ 3 ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ಎರಡರಲ್ಲೊಂದು ಇದನ್ನು ತ್ರಿಬಲ್ ಕ್ರೋಶೆಟ್ ಅಂತ ಕರಿತೀವಿ. ಅದರಲ್ಲಿ 1 2 3 3 ಸಲ ಪಿಕಾಟ್ ಫಾರ್ಮೇಷನ್ ಆಯಿತು. ದೆನ್
ಮತ್ತೆ 2 ಸರಿ ದಾರ ತಗೊಂಡು ಟ್ರಿಪಲ್ ಕ್ರೋಶೆಟ್ ಮಾಡಿ 2 3 1 ಮಾಡಿ ಒಂದು ಸ್ಮಾಲ್ ಬೀಡನ್ನ ನಾವು ತಗೋತೀವಿ. ಸರ್ಫರ್ ನ್ಯೂ ಲುಕ್ ಇದು ತುಂಬ ಚೆನ್ನಾಗಿ ನಮ್ಮ ಡಿಸೈನ್ನ ಹೈಲೈಟ್ ಮಾಡುತ್ತೆ. ದಟ್ಸ್ ವೈ ಬೀಡನ್ನ ಮತ್ತೆ ಲಾಕ್ ಮಾಡಿ ನಾವು ಎಲ್ಲಿ ಟ್ರಿಬಲ್ ಕ್ರೋಶೆಟ್ ಮಾಡಿದ ಅದು ಮಧ್ಯ ತಗೊಂಡು ಲಾಕ್ ಮಾಡ್ಕೋತೀವಿ. ಇಲ್ಲಿ 3 ಮಾಡಿ 1 ಹಾಕಿ ನೆಕ್ಸ್ಟ್ ಕ್ರೋಶಾ ಮೇಲೆ 2 ಸಲ ದಾರ ತಗೊಂಡು ಟ್ರಿಬಲ್ ಕ್ರೋಶೆಟ್ ಮಾಡಿ 3 ಚೈನ್ ಹಾಕಿ ಇನ್ನೂ ಒಂದು ಸಲ ಟ್ರಿಬಲ್ ಕ್ರೋಶೆಟ್ ಹಾಕಿ 3 ಸಲ ಚೈನ್ ಹಾಕಿ ಸಿ ಫ್ರೆಂಡ್ಸ್, ಇದು ಆದಮೇಲೆ 2 ಸಲ ಮಾಡಿದ್ದೀವಿ. ಸೊ ದಟ್ಸ್ ವೈ ಇನ್ನೊಂದು ಸಲ ಮಾಡಿ. ಮತ್ತು 3 ಚೈನ್ ಹಾಕಿ ನಾವು 3 ಸಲ ಹಾಕಿ ಮತ್ತು ಟ್ರಿಬಲ್ ಕ್ರೋಶೆಟ್ ಮಾಡಿ ದೆನ್ ನಮಗೆ ಎಲ್ಲಿಗೆ ಬರುತ್ತೆ ಸ್ಯಾರಿ ಅಲ್ಲಿಗೆ ಲಾಕ್ ಮಾಡ್ತೀವಿ. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ನಾವು ಬೇಸಿಕ್ ಕಾಮನ್ ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ ನಾವು ಥ್ರೆಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪ್ಲೇಸ್ ಮಾಡೋದಿಲ್ಲ. ಹಿಂದೆ ಮುಂದೆ ಮಾಡಿದಾಗ ಸ್ಯಾರಿ ಸಿಂಕೇಜ್ ಬರುತ್ತೆ, ಈ ಥರ ಮಡ್ಚ್ಕೊಳ್ಳೋ ರೀತಿ ಆಗುತ್ತೆ. ಅದೆಲ್ಲ ಏನೂ ಹೋಗ್ಬೇಡ, ನಾವು ಎಲ್ಲಿಗೆ ಪ್ಲೇಸ್ ಮಾಡ್ತೀವಿ, ಎಲ್ಲಿಗೆ ಥ್ರೆಡ್ ಬರುತ್ತೆ ಅಲ್ಲಿ ಸರಿಯಾಗಿ ಈ ಥರ ಇಟ್ಕೊಂಡು ಲಾಕ್ ಮಾಡಿದಾಗ ಇಲ್ಲಿ ಆ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಒಂದು ಇಲ್ಲಿ ಕುಚ್ಚು ಬಂದು ಇಲ್ಲೊಂದು ಪಿಕಾಟ್ ಆರ್ಚ್ ಬಂದಿದೆ, ಇಲ್ಲಿಗೆ ನಾವು ಕುಚ್ಚು ಬದಲು ಅಥವಾ ಒಂದು ಸ್ಮಾಲ್ ಗ್ಯಾಪ್ ಕುಚ್ಚು ಹತ್ತತ್ರ ಆಯಿತು ಅಥವಾ ಇನ್ನೂ ಸ್ವಲ್ಪ ದೂರ ಬೇಕು ಅಂದರೆ ಇಲ್ಲಿ ಅಟ್ಲೀಸ್ಟ್ ಒಂದು ಟೈಪ್ ಬೀಡ್ಸ್ ಆದರೂ ಇನ್ಕ್ಲೂಡ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಇಷ್ಟು ಆಯಿತು. ನಾವು ಇಲ್ಲಿ ಫ್ಲವರ್ ಶೇಪ್ ಬೀಡನ್ನ ತಗೊಂಡಿದ್ದೀವಿ. ನಮಗೆ ಕ್ಲೈಂಟ್ ಹತ್ತತ್ರ ಕುಚ್ಚು ಬೇಡ ಅಂತ ಕೇಳಿದಾಗ ನಾವು ಈ ಥರ ಟ್ರಿಕ್ಸ್ನ ಸಹ ನಾವು ಬಳಸ್ಬೋದು. ಆ್ಯಂಡ್ ಬೀಡನ್ನ ಲಾಕ್ ಮಾಡಿ ನಮ್ಮ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀವಿ. ಈ ಥರ ಎಕ್ಸ್ಟ್ರಾಗಿ ಥ್ರೆಡ್ಸ್ ಉಳ್ಕೊಂಡ್ರೆ ನಾವು ಇಲ್ಲಿ ಈ ಥರ ಮ್ಯಾನೇಜ್ ಮಾಡ್ಕೋಬೋದು. ದೆನ್ ಫಸ್ಟ್ ಸ್ಟೆಪ್ is completed. Then again 4 chain 1 2 3 4. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನ್. ಇದು ತುಂಬ ಈಸಿಯಾಗಿದೆ. 4 ಚೈನ್ ಮಾಡಿ ದೆನ್ ಲಾಕ್ ಮಾಡಿ again ಥ್ರೆಡ್ನ ಮೇಲೆ ಎಳ್ದು ಬಾಲ್ ಶೇಪ್ ಬೀಡನ್ನ ಆ್ಯಡ್ ಮಾಡ್ತೀವಿ. ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ
again 4, again 5 chain, ಡಿಪೆಂಡ್ಸ್ ಅಪಾನ್ ಬೀಡ್ ಸೈಜ್. ಬೀಡ್ ಏನಾದರೂ ಚಿಕ್ಕದಿದ್ದರೆ ನೀವು 4, again 4 chain, 3 chain. ನಿಮಗೇನಾದರೂ ಬೀಡ್ ಏನಾದರೂ ಚಿಕ್ಕ ಬಂದಿದ್ದರೆ ನಮಗೆ 4 ಟೈಮ್ಸ್ ಆದರೂ ಆಗುತ್ತೆ, ಅಥವಾ ದೊಡ್ಡ ಬಂದರೆ 5 ಟೈಮ್ಸ್, ಡಿಪೆಂಡ್ಸ್ ಅಪಾನ್ ಸೈಜ್. ನಾವು ಸ್ಯಾರಿನ ಬ್ಯಾಕಾಗಿ ಟರ್ನ್ ಮಾಡಿಕೊಂಡು ಎಲ್ಲಿ ಲಾಕ್ ಮಾಡಿ ದ್ಯಾನ್ 4 chain 1 2 3 4 ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಮಾಡಿ ಸ್ಯಾರಿನ ಟರ್ನ್ ಮಾಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಮ್ಮದು ದ್ಯಾನ್ 1 chain 2 chain 3 chain ಅದನ್ನು ಈ ಮಿಡಲಲ್ಲಿ ಪ್ಲೇಸ್ ಮಾಡಿ ಹಾಕಿ ಪಿಕಾಕ್ ಫಾರ್ಮೇಟ್ ಆಗುತ್ತೆ. ದ್ಯಾನ್ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಮಾಡೋದು. 1 ನೀಡಲ್ ಮೇಲೆ 2 ಸರಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ದೆನ್ 1 2 3 3 ಚೈನ್ ಹಾಕಿ ಪಿಕಾಕ್ ಫಾರ್ಮೇಟ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶೆಟ್ ಮಾಡಿ ದ್ಯಾನ್ 3 ಚೈನ್ 2 3 3 ಸಲ ಮಾಡಿದ್ದೀನಿ. ಆ್ಯಂಡ್ ಇವಾಗ ಮಾಡೋದು ಬೀಡ್ ಇನ್ಸರ್ಟ್ ಮಾಡೋ ಅಂಥದ್ದು. ನಾವು ಇಲ್ಲಿ 3 ಕಡೆ ಸೈಡ್ 3 6 ಮಧ್ಯ 7 ಫರ್ ಈ ಥರ ಬೀಡ್ ಸ್ಟ್ರೈಟಾಗಿ ಬರಲಿ ಅಂತ ನಾವು ಈ ಥರ 3ನ ಡಿವೈಡ್ ಮಾಡಿಕೊಂಡು +1 ಆ್ಯಡ್ ಮಾಡಿ 7ನ ನಾವು ತಗೊಂಡಿದ್ದೀವಿ. ಸೊ ಈ ಥರ ಮಾಡಿಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು 1 ಚೈನ್ ತಗೊಂಡು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಈ ಥರ ಇನ್ಸರ್ಟ್ ಮಾಡಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆರ್ಚ್. ಸೊ ಲಾಕ್ ಮಾಡಿ ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನಾವು ಇಲ್ಲಿಗೆ ಪ್ಲೇಸ್ ಮಾಡ್ತೀವಿ. ದ್ಯಾನ್ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು 1 2 3 1 2 3 ಚೈನ್ ಮಾಡಿ ನಾವು ಇಲ್ಲಿ ಈ ಥರ ಹಾಕ್ಕೊಂಡು ಒಂದು ಪಿಕಾಟ್ ಫಾರ್ಮೇಟ್ ಮಾಡಿ ಮತ್ತೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶೆಟ್ ಮಾಡಿ ಮತ್ತೆ 3 ಚೈನ್ ತೆಗ್ದು ಮತ್ತೆ 3 ಚೈನ್ ತೆಗ್ದು ಮತ್ತೆ ಲಾಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಬೀಡಿಗೆ ಲಾಕ್ ಮಾಡಿದಾಗ ನಾವಿಲ್ಲಿ ಇಲ್ಲಿ ಬೇಸ್ ಲೈನಲ್ಲಿ 4 ಚೈನ್ ಬಂದಿರುತ್ತೆ, ಅದನ್ನು ನಾವು ಇಲ್ಲಿ ಕವರ್ ಮಾಡ್ಕೋಬೋದು. ಹೇಗೆ ಅಂದರೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶೆಟ್ ಮಾಡಿ ನಾವು ಆವಾಗ ಇಲ್ಲಿ ಕರೆಕ್ಟ್ ಆದ ನೋಡಿ, ಆವಾಗ ನಾವು ಸ್ಯಾರಿ ಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀವಿ. ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿಗೆ ಕುಚ್ಚು ಹಾಕ್ತೀವಿ, ಇಲ್ಲೊಂದು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿ ಇಲ್ಲಿಗೂ ಮತ್ತೆ ಕುಚ್ಚು ಹಾಕ್ತೀವಿ. ಆ ಕುಚ್ಚಿಗೆ 4 ಚೈನ್ ಹಾಕಿ 2 3 4
ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ನಾವು ಕುಚ್ಚು ಹಾಕೋದಕ್ಕೆ ಪ್ಲೇಸ್ ಮಾಡ್ಕೊಂಡ್ವಿ. ದ್ಯಾನ್ ಅಗೇನ್ 4 ಚೈನ್ 1 2 3 4 ದಾರನ ತಗೊಂಡು ಫ್ರೆಂಡ್ಸ್, ಈ ಸ್ಯಾರಿ ಕುಚ್ಚಿನ ಫೈನಲ್ ಲುಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇಲ್ಲಿ ನಾವು ಕುಚ್ಚನ್ನ ಹಾಕೋಬೋದು, ಬಟ್ ಕ್ಲೈಂಟ್ ನಮಗೆ ಜಾಸ್ತಿ ಕುಚ್ಚು ಬೇಡ, ನಮಗೆ ಲೈಟಾಗಿರಲಿ ಅನ್ನೋ ಕಾರಣಕ್ಕೆ ನಾವು ಒಂದೊಂದನ್ನು ಬೀಡನ್ನ ಆ್ಯಡ್ ಮಾಡಿದ್ದೀವಿ. ನೀವು ಇಲ್ಲಿ ಬೇರೆ ಥರ ಯಾವ ಬೀಡಾದರೂ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ವರ್ಕ್ ಮಾಡೋವಂಥ ಡಿಸೈನ್ ಇದು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರ 3 ವೀಡಿಯೋಸ್ಗಾಗಿ ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.